ನಮ ಪಾರ್ವತಿ ಪತೆ ಹರ ಹರ ಮಹಾದೇ ಕಪಾಳಮ್ಮ ತಾಯಿಗೆ ಕಪಾಳಮ್ಮ ತಾಯಿಗೆ ಎಲ್ರಿಗೂ ಯಾರ್ ಕಣ್ಣು ಬೀಳ್ಬಾರ್ದು. ನೋಡಿ ನಮ್ಮ ಸೂರ್ಯ ಸಾರ್ನ ಇವಾಗ ಭೇಟಿ ಮಾಡ್ದಂಗ ಆಯ್ತು ನಮ್ಗೆ. ಏನ್ ಹೇಳ್ತಾರೆ ಸರ್, ಹೇಳಿ ಏನಾರು. ಏನ್ ಹೇಳೋದು, ದೇವಸ್ಥಾನಕ್ಕೆ ಬಂದಿದ್ದು ದರ್ಶನ ಆಗ್ಲಿ ಮೊದ್ಲು, ಆಮೇಲೆ ಮಾತಾಡೋಣ. ಎಲ್ಲ ಆಮೇಲೆ ಮಾತಾಡೋಣ, ಯಾವಾಗ ನೋಡ್ರೆ ಆಮೇಲೆ ಮಾತಾಡೋಣ. ಗಾಂಧೀಜಿ ಮೇಲೆ ಆಣೆ ನಿಜ ಮಾತಾಡ್ತಾ ಇದ್ದೀನಿ ಸರ್, ಸುಳ್ಳು ಮಾತಾಡ್ತಾ ಇಲ್ಲ. ಈಗ ಒಂದ್ ನಿಮಿಷ ಸರ್, ಈಗ ಬೆಂಗಳೂರಿಂದ ಇಲ್ಲಿ ಬಂದಿದೀವಿ. ಈಗ ಎಲ್ರು ಒಟ್ಟಿಗೆ ಈಗ ಸೇರಿದೀವಿ, ಬೆಳಗಿಂದ ಸೇರಿಲ್ಲ, ಈಗ ಒಟ್ಟಿಗೆ ಸೇರಿದೀವಿ. ಇದನ್ನ ಏನ್ ಹೇಳ್ತೀರಾ? ಮತ್ತೆ ಏನ್ ಉದ್ದೇಶಕ್ಕೆ ಇಲ್ಲಿ ಬಂದಿದ್ರ ಕಬ್ಬಾಳಿಗೆ? ಏನಿಲ್ಲ, ನಮ್ ಸಂಘಟನೆಗೆ ಒಂಚೂರು ಬೆಳವಣಿಗೆ ಆಗ್ಲಿ. ಯಾಕಂದ್ರೆ ಗಾಡಿಗೆ ಮೇನ್ ಒಂದು ಶಕ್ತಿ ಇಲ್ಲೇ ನಮ್ ಕಬ್ಬಾಳಲ್ಲೇ. ಇದು ಇತಿಹಾಸ ಇದೆ. ಸುಮಾರು ಜಿಲ್ಲೆಗಳಿಂದ ಇಲ್ಲಿ ಬಂದು ಗಾಡಿಗಳನ್ನ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಇಲ್ಲಿ ಬಂದ್ರೆ ಒಂಥರ ಮನ್ಸಿಗೂ ಸಂತೋಷ ಆಗುತ್ತೆ. ನಮ್ಮೆಲ್ಲಾ ಸ್ನೇಹಿತರು, ನಮ್ ಸಂಘಟನೆ ಎಲ್ಲಾ ಹುಡುಗರುಗಳು ಬಂದು, ಪದಾಧಿಕಾರಿಗಳು ಬಂದು ಒಂದು ದೇವ್ರ ಹತ್ರ ಒಂದು ಮನವಿ ಮಾಡ್ಕೊಂಡು ಒಂದು ಭಕ್ತಿಯಿಂದ ಹೊಸ ಅಧ್ಯಾಯಕ್ಕೆ ಒಂದು ಹೊಸ ಅಧ್ಯಾಯ ಬರೆಯೋಣ ಅಂತ ಬಂದಿದೀವಿ. ಖಂಡಿತ ಸರ್, ನಿಜ. ನಮ್ಮ ನಮ್ಮ ಚಾಲಕರಿಗೂ ಮತ್ತೆ ನಮ್ಮ ಸಂಘಟನೆಗೂ ಒಂದು ಹೊಸ ಅಧ್ಯಾಯಕ್ಕೂ ಇಲ್ಲಿಂದ ಶುರು, ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ನಮ್ಮ ಹೊಸ ಅಧ್ಯಯನಕ್ಕೆ ಬರೀ ನಮ್ಮ ಆಟೋ ಡ್ರೈವರ್ಗಳಿಗೆಲ್ಲ, ನಮ್ಮ ಅಶ್ವಮೇಧಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಚಾಲಕರ ಲೈಫ್ನು, ಅವ್ರ ಜೀವನನು ಬದಲಾಗ್ಲಿ ಅಂತ ಸ್ಟಾರ್ಟ್ ಮಾಡಕ್ ಬಂದಿದೀವಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಇರ್ಲಿ. ಖಂಡಿತ ಇರುತ್ತೆ ಸರ್. ನಮ್ ಜನಗಳು ಎಲ್ರು ಇಷ್ಟ ಪಡ್ತಾರೆ. ಸರ್, ನೀವು ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್ ಅಲ್ಲಿಂದ? ಹೇಳ್ರಪ್ಪ. ನಾವು ಅಶ್ವಮೇಧಕ್ಕೋಸ್ಕರ ಪೂಜೆ ಮಾಡ್ಸಕ್ ಬಂದಿದ್ದೀವಿ. ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ರಾಜವರ್ಗೆ ಒಳ್ಳೇದಾಗ್ಲಿ. ಖಂಡಿತ ಸರ್. ಅದ್ರ ಜೊತೆಗೆ ಸರ್ ಇನ್ನೊಂದಂದ್ರೆ, ಅದ್ರ ಜೊತೆಗೆ ನಮ್ಮ ಎಲ್ಲಾ ಚಾಲಕರಿಗೂ, ನಾವು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಇರುವಂತ ಎಲ್ಲಾ ಚಾಲಕರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ನಾವು ಅದಕ್ಕೋಸ್ಕರ ಕಬ್ಬಾಳಮ್ಮಗೆ ಬಂದಿದ್ದೀವಿ. ಎಲ್ಲಾ ನಮ್ಮ ಚಾಲಕರಲ್ಲ, ಇಡೀ ಬೆಂಗಳೂರ, ಇಡೀ ಕರ್ನಾಟಕನೇ ಚಾಲಕರಿಗೆ ಅಶ್ವಮೇಧ ಕಡೆಯಿಂದ ಖಂಡಿತ ಸರ್. ಚೆನ್ನವ್ರೆ ಬರ್ರಿ ಎಲ್ಲೋ ನೋಡ್ದಂಗೈತಲ್ಲ. ಏನ್ರಿ ನೀವೇ ಮಾತಾಡಿದ್ರೆ ಹೋದ್ರಿ ಹೆಂಗ್ರಿ? ಬರ್ರಿ. ಅಲ್ಲಲ್ಲ, ಒಂದ್ ನಿಮಿಷ ಇರ್ರಿ. ಈಗ ಮಾತಾಡೋದಲ್ಲ, ಈಗ ಕಬ್ಬಾಳಕ್ ಬಂದಿದೀವಲ್ಲ, ನೀವ್ ಮಾತಾಡ್ರಿ ಫಸ್ಟ್. ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಬಂದಿದೀವಿ. ಹೊಸ ಹೆಜ್ಜೆ ಅಂತ ಹೇಳಿದ್ದೆ. ತಾಯಿ ನಮ್ಮ ಖಂಡಿತ ಮಾಡೋಣ, ಒಳ್ಳೇದಾಗ್ಲಿ ಎಲ್ರಿಗೂ. ಜೈ ಕಬ್ಬಾಳಮ್ಮ, ಜೈ ಕಬ್ಬಾಳಮ್ಮ. ರೆಕಾರ್ಡಿಂಗ್ ಆಗ್ತದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಪೂರ ರೆಕಾರ್ಡಿಂಗ್ ಮಾಡ್ತಾರೆ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ, ಆಷಾಢ ಹೋಗಿ, ಶ್ರಾವಣ ಬರ್ಲಿ, ಅವ್ನ್ ಟಾಪ್ ಆಗಿ ಬರ್ತಾನೆ. ನಮ್ ಚೆನ್ನವ್ರು ಎಲ್ಲೋದ್ರು ಡ್ಯಾನ್ಸ್ ಮಾಡೋದ್ ಬಿಡಲ್ವಲ್ಲ? ಅದ ಹಂಗ ಈ ಸತಿ ಇರ್ರಿ, ಒಳ್ಳೆ ಸ್ಟೆಪ್ ಲಾಸ್ಟ್ ಅಲ್ಲಿ ಹಾಕ್ಸಿಬಿಡ್ರಿ. ಕಬ್ಬಾಳಮ್ಮನ ದೇವಸ್ಥಾನ ದರ್ಶನ ಮಾಡ್ತೀವಿ ಇವಾಗ ತಾಯಿನ. ಎಲ್ಲ ನಮ್ ಸಂಘಟನೆ ಹುಡುಗರೆಲ್ಲ ಬರ್ತಾ ಇದೀವಿ. ಒಂದೇನಂದ್ರೆ, ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಖುಷಿ. ಹೌದು ನೋಡಿ, ನಮ್ಮ ಹಿಂದುತ್ವ, ಹಿಂದೂಗಳು, ನಮ್ಮ ಪರಂಪರೆ, ಇದೆಲ್ಲ ಒಂದು ದೊಡ್ಡ ವಿಚಾರ. ಮನೆಯಾರ ಒಬ್ಬ ಹೇಳಿದಾನೆ ತಮಿಳ್ನಾಡಲ್ಲಿ, ಸನಾತನ ಧರ್ಮನ ನಿರ್ಮೂಲನೆ ಮಾಡ್ತೀನಿ ಅಂತ. ಆತರ ಹೇಳ್ದಿರ್ತಕ್ಕಂತ ಕೆಲವು ಲೋಪರ್ಗಳು ನಿರ್ಮೂಲನೆ ಆಗ್ತಾರೆ ಹೊರತು ಸನಾತನ ಧರ್ಮ ಯಾವ್ದೇ ಕಾರಣಕ್ಕೂ ಏನು ಆಗಲ್ಲ. ಅದು ನಾವಾಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಮುತ್ತಾತರ ಆಗಿರ್ಬೋದು, ಇವಾಗ ನಮ್ಮ ಮಕ್ಕಳಾಗಿರ್ಬೋದು, ಮುಂದಿನ ಪೀಳಿಗೆಗಳಾಗಿರ್ಬೋದು, ಈ ಸನಾತನ ಧರ್ಮ ಅನ್ನೋದು ಅದು ಸ್ಟಾಂಪ್ ತರ. ಅದೊಂದ್ಸಲಿ ಒತ್ತಿದ್ರೆ ಅದನ್ನ ಅಳಿಸಕ್ ಯಾವನ್ ಕೈಲೂ ಆಗಲ್ಲ. ಅದು ಒರಿಜಿನಲ್ ಸ್ಟಾಂಪ್. ಅದು ಯಾವ ರಾಜಕಾರಣಿ ಬಂದ್ರು ಅಷ್ಟೇ, ಯಾವನ್ ಬಂದ್ರು ಅಷ್ಟೇ. ಹಿಂದುತ್ವ, ಹಿಂದೂಗಳು, ಕನ್ನಡದವರು ಅನ್ನೋದು ಒಂದು ನಾವು ಬ್ರ್ಯಾಂಡ್. ಹಾಗಾಗಿ ಹಿಂದುತ್ವದ ಮುಂದೆ ಯಾವ್ದು ಇಲ್ಲ ಅಲ್ವಾ ಸರ್? 100%. ಅದರಲ್ಲೂ ಕೂಡ ಕೆಲವು ನಮ್ಮವರೇ ಒಂದೊಂದು ಪಕ್ಷಪಾತ ಆಗ್ತಾರಲ್ಲ ಸರ್. ಅದೇ ಅವ್ರ ಕಲಬೆರಕೆಗಳು, ನಾವು ಪಕ್ಕ ಹಿಂದೂಗಳು. ಹಾಗಾಗಿ ಅದ್ರ ಬಗ್ಗೆ ನಾವೇನ್ ಮಾತಾಡೋದು? ಏನು ಮಾತಾಡಂಗಿಲ್ಲ. ನಮ್ ದೇಶದಲ್ಲಿ ಅನ್ನ ತಿಂತಾರೆ, ನಮ್ ದೇಶದಲ್ಲಿ ದುಡಿತಾರೆ. ಹೌದು, ಅವಿರ್ಬೇಕಲ್ಲ. ಅವಾಗ ಇತಿಹಾಸದಿಂದ ತಗೊಂಡ್ರು ಅಷ್ಟೇ. ಹೌದು, ನಮ್ಮ ಹಿಂದೂಸ್ತಾನ ಮೇಲೆ, ನಮ್ಮ ಭಾರತದ ಮೇಲೆ ದಬ್ಬಾಳಿಕೆಗಳು ಮಾಡ್ತಾನೆ ಅವ್ರೆ. ಹೌದು, ಮೊಹಮ್ಮದ್ ಗೋರಿಯಿಂದ ಹಿಡಿದು ಇವಾಗ ಇರೋ ಗೋರಿಲ್ಲವರೆಗೂ ನಮ್ಮ ದೇಶನ ಲೂಟಿ ಮಾಡ್ತಾರೆ. ಆದ್ರೆ ನಮ್ಮ ಭಾರತ ಯಾವತ್ತಿದ್ರು ಶ್ರೇಷ್ಠ ಭಾರತ, ಶ್ರೇಷ್ಠ ರಾಷ್ಟ್ರ. ಖಂಡಿತ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ದೇಶ ಭಕ್ತರು ಹಾಗೂ ರಾಜ್ಯ ಭಕ್ತರು ನಾವೆಲ್ಲ. ನೋಡಿ, ಇವಾಗ ದೇವಸ್ಥಾನ ಬಂತು,